ಚಂಡಮುಂಡರು ಲೋಕ ಪ್ರಚಂಡರು ಆಗಬೇಕೆಂಬ ಸದುದ್ದೇಶದಿಂದ ಕನಕ ಗರ್ಭರ ಕುರಿತವನ್ನು ಆಚರಿಸಿದೆವು. ಒಲಿದ ವಿಧಾತ 3 ವರಗಳನ್ನು ಕೊಟ್ಟ. ಯಾವುದು? ಅಖಂಡವಾದ ಬ್ರಹ್ಮಚರ್ಯ, ಮನೋವೇಗ, ಕೇಳದ ಕೈ ಸೇರಿದ ತಕ್ಷಣ ಬಾಲಕರ ದರ್ಪವನ್ನು ನೆಲೆಸಿದ್ದೇವೆ. ನಿಜ. ಆಮೇಲೆ ಪಾತಾಳವನ್ನು ಏರಿ ಪುರಗಾದಿಗಳಲ್ಲಿ ಬಡಿದೆವು. ನಿಜ. ನೇರವಾಗಿ ಸ್ವರ್ಗವನ್ನು ಸೇರುವಾಗ ನಮ್ಮಿಂದ ಮೊದಲೇ ಶುಂಭ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಿಕೊಂಡಿದ್ದ. ನಿಜ. ನಿಶುಮನೆಗಳು ಬರಲಿ ಸಮರಕ್ಕೆ ಬಂದ ಆಹ್ವಾನ. ಹೌದು. ಭಾರತ ಬಂದ ಸಂಧಿ ಎಸಗಿದ ಸ್ವಾಧೀನವಾಗಿದೆ. ಶಂಭನ ಆಜ್ಞೆಯನ್ನು ಪಡೆದು ಸಂಚಾರವನ್ನು ಕೈಗೊಂಡವರು ನಾವು. ಹೊಗಳಿದವರನ್ನು ಜೊತೆ ಸೇರಿಸಿದೆವು, ತಗಳಿದವರನ್ನು ಶಿರ ಕಾಡಿದೆವು. ತಿರುಗಾಡದ ಪರಿಣಾಮ ಹಸಿಲ ತಡೆಯುವುದಕ್ಕಾಗುವುದಿಲ್ಲ. ನಿವಾರಣೆ ಆಗ್ಬೇಕಾದ್ರೆ ಮಾಂಸ ತಿನ್ಬೇಕು, ರಕ್ತ ಕುಡಿಬೇಕು. ಎಲ್ಲಿ ತಿನ್ನುವುದೆಲ್ಲ ಕುಡಿಯುವುದು. ಯಾವ ಜಾಗದಲ್ಲಿ? ಕದಂಬ ಕಾಂತಾರವನ್ನು ಸೇರುವ, ರಾಣಿಯ ಕೊಲ್ಲುವ
ಸಿಂಹವನ್ನು ಹೊಕ್ಕವರು. ಬೇಟೆ ಆಡಿದ ಆಡುವ ಪೆಟ್ಟಿ ಇವನ ಮರೆತು ಇವ ಎಲ್ಲಿ ಹೋದ? ಎಲ್ಲಿದ್ದಾನೆ? ತಮ್ಮ ತಮ್ಮ ಎಲ್ಲಿರ್ಪ? ನಾನು ಇಲ್ಲಿರ್ಪ. ಎಲ್ಲಿ? ಇಲ್ಲಿರ್ಪ. ಅಲ್ಲೇನು ಮಾಡುದ? ಅಲ್ಲೇನು ಮಾಡ್ದ? ತಿಂದದ್ದು ಬಂದದಲ್ವ? ತಿಂದದ್ದು ಬಂತ? ಅಲ್ಲ, ತಿಂದದ್ದು ಬಂತ. ತಿಂದು ಬಂದದ್ದಲ್ವ? ತಿಂದು ನೀನು ತಿಂದು ಬಂದದ್ದ? ಒಟ್ಟಿಗೆ ಹೇಳುವಾಗ ಏನಿಲ್ಲ. ಏನಾದ ಅಪ್ಪ ಆಗಬಾರ್ದು. ಬೇಟೆಗಾಗಿ ಬೇರೆ ಪದದಲ್ಲಿ ಹೋದವ. ಹೌದು. ಏನು ತಿಂದೆ, ಏನು ಕೊಂದೆ, ಎಷ್ಟು ತಿಂದೆ ಹೇಳುವೆಯ? ಈ ಜಗದಲ್ಲಿ ನಾನೇ ಬೇಟೆ ಇಲ್ಲೆಲ್ಲ ನಾನೇ ಬೇಟೆ ಆಡಿದೆ. ಇಲ್ಲ ಆಡಿದ್ದು ನೀನೇ? ನಾನೇ. ಒಳ್ಳೇದಾಗಿದೆ. ಏನು ಬೇಟೆ? ಏನು ಬೇಟೆ? ಮೊಲ 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 ಮೊಲದ ಹೆಣ್ಣನ್ನೇ ಹಾರಿ ಹಾರಿ ಅವು ಕಿಪ್ಪಿಡಿದೆ. ಹೌದಾ? ತನ್ನ ತೋಳ ತೆಕ್ಕಲೆ ತಂದು ಮುಷ್ಟಿದ್ದು ಒಂದೊಂದು ಬಡಿದು ಮಾಂಸದ ಮುದ್ದೆಯನ್ನು ಎರಡು ಕೈಲಿ ಎತ್ತಿದೆ, ಬಾಯೊಳಗೆ ಹಾಕಿದ್ದೆ. ಜಂಗಿ 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 ñಕ್ಕು ñಾಯ್ ಮಾಡಿದ ನೀನ? ಅದು ನಾನೇ. ಮಾಂಸ ತಿಂದ, ರಕ್ತ ಕುಡಿದ, ಒಳ್ಳೇದು ಬೇಡ, ಹೊಟ್ಟೆ ತುಂಬಿದೆ. ನಾನು ಈ ಪದದಲ್ಲಿ ಮುಂದುವರೆದು ಹೋಗುತ್ತಾ ಇರುವ ಹಾಗೆ ಕಾಣ ಸಿಕ್ಕಿದ್ದು ಹಂದಿಗಳ ಹಿಂಡು. ಹಂದಿ ಮಾಂಸ ಬಲು ರುಚಿ ಅಲ್ವೇನೋ? ಆ ಕಾರಣದಿಂದ ಓಡಿ ಹೋಗಿ ಹಂದಿಯ ಹಿಡಿದ, ಉದರ ಸೀಳಿದೆ, ರಕ್ತ ಕುಡಿದೆ, ಮಾಂಸ ತಿಂದೆ, ಎಲುಬನ್ನು ಕಟ 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 ಜಗಿದು ನುಂಗಿದೆ. ಎಲುಬಿನ ಒಳಗೆ ಒಂದು ಮಾಂಸ ಉಂಟು. ಆಮೇಲೆ ಹರಿದದ್ದು ಚರ್ಮ. ಅದನ್ನೇನು ಮಾಡಿದ? ಬಂಡೆಯ ಮೇಲೆ ಹಾಸಿ ಬಂದಿದ್ದೇನೆ. ಅಲ್ಲಿ ಅದೇ ನಿಮ್ಮದಾಗುದಿಲ್ಲ. ಯಾಕೆ? ಎಲ್ಲೆಲ್ಲಿ ಅವರು ಹಾಸಿ ಬರುದು, ಅದು ಇನ್ನು ಹುಡುಕುದು ಯಾರು? ಮತ್ತೆ ನನಗೆ ನೆನಪುಂಟು, ಬಂಡೆಯಲ್ಲಿ ಹಾಕಿದ್ರೆ ಅದೊಂದು ಬಿಸಿಲು ಬೀಳುವುದಕ್ಕೆ ಮಾತ್ರ. ಬಿಸಿಲು ಬಿದ್ದು ಒಣಗಿದ್ರೆ ಮತ್ತೆ ಹೋಗಿ ಕೈ ಹಾಕುವಾಗ ಉಂಟಲ್ಲ, ಹಪ್ಪಳ ಹುಡಿಯೋದಾಗ ಆಗ್ತದೆ. ಪ್ರಯೋಜನ. ಅದು ಈಗ ಕಲ್ಲ, ಮಳೆಗಾಲಕ್ಕೆ ಬೇಟೆಯೇ ಇರುವುದಿಲ್ಲ, ಹಾಗೆ ತಿನ್ನುವುದಕ್ಕೆ ಒಳ್ಳೇದಾಗ್ತದೆ. ತಿನ್ನುವುದೇ ನಾನು ಅವತ್ತು ನೋಡಿದ್ದೆ, ನೀನು ಮುಸ್ಕಿನ ಒಳಗೆ ಏನೋ ಒಂದು ಶಬ್ದ. ಮುಸುಕಲ್ಲೆಲ್ಲ ತಿನ್ನುವುದಿಲ್ಲ, ತಿನ್ನುವುದು ರಾಜಾರೋಷವಾಗಿ ತಿನ್ನುವುದು. ಯಾರಿಗಾದ್ರೂ ಕೊಡ್ಬೇಕಾಗ್ತದೆ. ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವ ಅಭ್ಯಾಸ ನನಗಿಲ್ಲ. ನನಗೆ ಸಾಕು, ಆಮೇಲೆ ಕೊಡುವುದು ಬೇಕಾದ್ರೆ. ಅಂತೂ ನಾವು ತಿಂದಿದ್ದೇವೆ. ಏ ತಮ್ಮ, ಏನು ಇದು ಇಳಿಯುವುದು? ಸಮಾಜಲ್ಲ, ವ್ಯವಹಾರ ಹಾನಿ. ಹೌದೌದು. ಇದನ್ನು ನಿಲ್ಲಿಸುವ ಬಗ್ಗೆ ಹೇಗೆ? ಗಾಳಿ ಬೇಕು. ಗಾಳಿ ಬೇಕು. ಗೊತ್ತಾಯ್ತು. ಅಲ್ಲೊಂದು ಬಂಡೆ ಕಾಣ್ತದ, ಹೋಗಿ ಮಲಗುವೆ. ಯಾರು ಗಾಳಿ ಗಾಳಿ ಹಾಕುದು? ಗಾಳಿ ಹಾಕ್ಲೇ ನೀನಿರುವೆ ಎಲ್ಲ. ಮತ್ತೆ ನನಗೆ ಯಾರು ಗಾಳಿ ಹಾಕುದು? ನೀನಲ್ವಾ? ಸಮಾಜಲ್ಲ, ನನ್ನಲ್ಲಿ ಸುರಿತ ಉಂಟು. ನಿವಾರಣೆ ಆಗ್ಬೇಕಾದ್ರೆ ಇತ್ತಾನಲ್ಲ ಮಾರುತ್ತಾ, ಕರೆದು ಆಜ್ಞೆ ಹೊರಡಿಸು. ಇಲ್ಲಿ ಬಾರ, ಇಲ್ಲಿ ಬಾ, ಗಾಳಿ ಬೀಸ. ಜೋರು ಮಾಡಬೇಡ, ಜೋರು ಮಾಡಬಾರ್ದು ಹಾಗೆಲ್ಲ. ಸೇವಾಕರ್ತರು ವಾಯು ಅಲ್ವಾ? ವಾಯು. ಅವ ಯಾವತ್ತು ನಮ್ಮ ಜೊತೆಗೆ ಇರ್ತಾರೆ. ನಾವು ದೂರ ಹೋದ್ರೆ ಅವರಿಗೆ ಕಷ್ಟ ಆಗುದು. ಯಾವಾಗ ನಮ್ಮ ಬಳಿಗೆ ಬರುವುದು ಅಂತ. ನಾವು ಹತ್ತಿರ ಬಂದೆವ, ನಮ್ಮನ್ನು ಬಿಡುವುದೇ ಇಲ್ಲ, ನಮ್ಮ ಹಿಂದೆಯೇ ಬರ್ತಾರೆ. ಹಾಗಾಗಿ ಒಂದು ಕೆಲಸ ಮಾಡುವ. ಇದು ತುಂಬಾ ತಗ್ಗು ಪ್ರದೇಶ ಅಲ್ವಾ, ಬೀಸಿ ಬರುವುದಕ್ಕೆ ಬಹಳ ಕಷ್ಟವಾದಿತು. ಅದಕ್ಕಾಗಿ ಆರ್ಜಿಸಿದ ಮನೋವೇಗದ ಬಲದಿಂದ ಏರುವುದು ಈ ನಾಳೆ. ಸಮಾಜದಲ್ಲಿ ಗೆಳಿದೆ ನಲವಿನು ಉಯ್ಯಾಲೆಯಲ್ಲಿ, ನಲವಿನು ಉಯ್ಯಾಲೆಯಲ್ಲಿ ಸಾಗುವುದು ದೇವಿಯು ಪಾಡುತ್ತಿಗ ಗಾಯನ, ಕುಳಿತು ಪಾಡುವ ಗಾಯನ. ಯಾರು ಕುಳಿತು ಕುಳಿತು ಮಾಡುದು? ನಾವು ಇರುವರು. ಆಲಿಸುವುದ ಇರುವರು, ಆಲಿಸುವುದಾಗ ನಾವಲ್ವಾ? ಹಾಗಾದ್ರೆ ಅವಳಿರ್ಬೋದು. ವೀಣೆಯ ಬಿಡಿಸಿದವ ವಿನಯ ಬಿಡಿಸಿದ ವಿನಯ ಬಿಡಿಸುವ
ಇಂಪಾಗಿ ಕೇಳ್ತಾ ಉಂಟು. ಮಾರುತನ ಸೇವೆಯ ಜೊತೆಗೆ ಒಂದು ಸ್ವರ ಕೇಳಿತು. ಅಷ್ಟು ಸುಮಧುರವಾಗಿ ಕೇಳಿದ ಸ್ವರ ಯಾವುದು ಅದು? ಸ್ವರ ಹಾಗೆ ಉಂಟು. ಒಂದು ಚೌಕಟ್ಟಿನ ಒಳಗೆ ಎಷ್ಟು ಬೇಕೋ ಅಷ್ಟು, ಹೊರಗೆಯೂ ಇಲ್ಲ ಮಿತಿ ಮೀರಿಯೂ ಇಲ್ಲ. ಕೇಳುವಾಗ ರಾಗದಲ್ಲಿ ಒಂದು ಇಂಪು, ಹೊಸತನವನ್ನು ಕಾಣ್ಬೇಕಂತ ಹೊಸತನದ ರಾಗವನ್ನೇ, ಹೊಸತನದ ಕಂಪು. ಇದು ಯಾವ ಸ್ವರವ? ಸ್ವರ ನನಗೆ ಅರ್ಥವಾಗಿದೆ. ಏನ್ ಅರ್ಥವಾಯಿತು? ದುಂಬಿಗಳ ಝೇಂಕಾರ. ಹೌದೌದು, ಹೂವಿನಿಂದ ಹೂವಿನ ಮೇಲೆ ಕುಳಿತು ಮಕರಂದವನ್ನು ಹೀರುವಂತ ದುಂಬಿ ಹಾರುವಂತ ಸ್ಥಿತಿಯಲ್ಲಿ ಬರುವಂತಹ ಸ್ವರ ದುಂಬಿ ಅಂತೆ. ದುಂಬಿಯ ಝೇಂಕಾರ ಎನ್ನುವುದು ಕರ್ಣಗಳಿಗೆ ಮಧುಮಧುರವೇ ಸರಿ, ಆದ್ರೆ ಇದು ಹಾಗಲ್ಲ. ಮತ್ತೆ ದುಂಬಿಯ ಸ್ವರದ ಜೊತೆಗೆ ಮತ್ತೊಂದು ಸ್ವರವೂ ಕೇಳಿ ಬರ್ತಾ ಇದೆ. ಹೌದಾ? ಬೇರೆ ಸ್ವರವೂ ಇದೆಯಲ್ಲ, ಯಾವುದದು? ನನಗೆ ಅರ್ಥವಾಯ್ತು. ಏನು? ಮಂದವಾಗಿ ಬೀಸೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅವನ ಸಹಾಯವನ್ನು ಪಡೆದು ಬಿದಿರುಗಳೆಲ್ಲ ಒಂದಕ್ಕೊಂದು ಸೇರಿ ಚಿಕ್ಕಾಟವಾಗುವಾಗ ಬರುವಂತಹ ಸ್ವರ ಬಿದಿರ ಸದ್ದು. ಬಿದಿರ ಸ್ವರ ಅಂತ ಅಂದ್ರೆ ಹೀಗ, ಅದು ಕರ್ಣಾನಂದಕರ ಅಲ್ಲ, ಕರ್ಣಗಳಿಗೆ ಕರ್ಕಶ. ಞರ 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 ಕರ್ಕಶವ. ಹೌದು, ಇದು ಅದಲ್ಲ. ಕೇವಲ ಕರ್ಣಗಳಿಗೆ ಮಾತ್ರ ಇಂಪಾದದ್ದಲ್ಲ, ಮನಸ್ಸಿಗೆ ತಾಗುತ್ತಾ ಇದೆ. ಇದರ ಅರ್ಥ ಏನು? ಕಂಠದಿಂದ ಹೊರಹೊಮ್ಮಿದ ಸ್ವರವಲ್ಲ, ವೀಣೆಯ ತಂತಿಯಿಂದಲೂ ಮೀಟಿದ ಸ್ವರವಾಗಿರಬೇಕು. ಹಾಗಾದ್ರೆ ವೀಣೆಯನ್ನು ಕಂಠದಿಂದಲೂ ಹೊರ ಜೊತೆಯಲ್ಲೇ ಸ್ವರವನ್ನು ಹೊರಡಿಸಬಲ್ಲವರು ಯಾರಾಗಿರ್ಬೋದು? ಯೋಚಿಸಿದೆ. ಸತ್ಯಲೋಕೇಶನಿದ್ದಾನೆ ಬ್ರಹ್ಮದೇವ. ಬ್ರಹ್ಮದೇವನ ಮಡದಿಯಾದಂತಹ ಶಾರದಾ ಮಾತಾ ಕಚ್ಚಪಿ ಎನ್ನುವಂತಹ ವೀಣೆಯನ್ನು ಹಿಡಿದುಕೊಂಡು ಹಾಡ್ತಾ ಇದ್ದಾಳೆ, ಗಾಯನವನ್ನು ಪಾಡ್ತಾ ಇದ್ದಾಳೆ. ಯಾವ್ದು ಹಿಡ್ಕೊಂಡಿದ್ದಾಳೆ? ಕಚ್ಚಪಿ. ನನ್ನಲ್ಲಿ ನಿನ್ನ ಮನೆಯಲ್ಲಿರುವುದು ಅದು ಹೇಳಲಿಕ್ಕೆ? ಹಾಡಿದ್ಲ ಅವಳು? ಮತ್ತೆ ಹಾಡಿದ್ದಾಳೆ. ಸುಮ್ಮನೇರು. ಯಾಕೆ? ಬಂಡಾರಣ್ಯ ಎಂಟಿದುಳ್ಳಂತ ಬಂಟನ ಗುಡಿ ಅರಣ್ಯವನ್ನು ಪ್ರವೇಶ ಮಾಡೋದಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾನೆ. ಅಂತದ್ರಲ್ಲಿ ವಾಣಿ ಅಲ್ವಾ? ಸೃಷ್ಟಿಕರ್ತರಾದಂತಹ ಬ್ರಹ್ಮದೇವನ ಸೃಷ್ಟಿ ಕಾರ್ಯ ನಡಿಬೇಕಾದ್ರೆ ವಾಣುದೇವ ಜೊತೆಗೆ ಬೇಕು. ಕೆತ್ತುವಲಿ ಕೆತ್ತಿ ಮೆತ್ತುವಲಿ ಮೆತ್ತಿ ವಿನೂತನವಾಗಿ ತಯಾರಿಸಿ ಭೂಲೋಕಕ್ಕೆ ಕಳುಹಿ ಕೊಡ್ತಾನೆ. ಹಾಗಾಗಿ ಇದು ವಾಣಿ ಅಲ್ಲ. ವಾಣಿ ಅಲ್ವಾ? ಹಾಗಾದ್ರೆ ಮತ್ತೆ ಯಾರು? ಅದೇ ಅವ ದೇವಲೋಕದ ಸಂಗೀತಗಾರ. ಸಂಗೀತಗಾರ ಈ ಹೊತ್ತಿಗೆ ತುಂಬುರ ಕುದುರೆ ಮುಖ. ಕುದುರೆ ಮುಖವನ್ನು ಹೊಂದಿದ ತುಂಬುರ ದೇವಲೋಕವನ್ನು ಬಿಟ್ಟು ಇಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ದೇವಸಭೆಯನ್ನು ಆತ ತ್ಯಜಿಸಿದ ಅಂತ ಆದ್ರೆ
ದೇವಸಭೆಯೇ ಕಲಾಹೀನವಾಗಿ ಹೋಗ್ತದೆ. ಹಾಗಾದ್ರೆ ಅಲ್ಲಿ ಅವ ಇರಲೇಬೇಕು. ಅಲ್ಲಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ, ಅವ ಅಲ್ಲ. ಹಾಗಾದ್ರೆ ನಾರದ ನೀರದ ಕರೆದಲ್ಲಿಗೆ ಬಾರದ, ನಮ್ಮಲ್ಲಿ ದಯ ತೋರದ, ಗಾನ ವಿಶಾರದ ಅವನವ್ಯ ಶಾರದ, ಇಲ್ಲಿ ಬಂದು ನಿಲ್ಲದ ಆ ಗಾನ ಕೋವಿದ ಆ ನಾರದ ಅವಲ್ಲ ಅವಲ್ಲ ಅವಲ್ಲ. 3 ಮುಕ್ಕಾಲುಗಳಿಗೆ ಇಲ್ಲಿ 3 ಲೋಕ ಸಂಚಾರ ಮಾಡುವಂತಹ ನಾರದ ಇಲ್ಲಿ ಬಂದದ್ದು ಹೌದೇ ಆಗಿರ್ತಿದ್ರ ಒಂದೊಂದು ಕಡೆಯಲ್ಲಿ ಕೇಳಬೇಕಿತ್ತು. ಹೌದು, ಇಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ನಿಂತ ಹೇಳಲಿಕ್ಕಿಲ್ಲ. ಒಮ್ಮೆ ಅಲ್ಲಿ ಮತ್ತೊಮ್ಮೆ ಅಲ್ಲಿ ಮತ್ತೆ ಆ ಕಡೆ ಹೋದ್ರೆ ಈ ಕಡೆ ಬರ್ಲಿಕ್ಕೆ ಇಲ್ಲ. ನಾರದನು ತುಂಬುರನು ಶಾರದೆಯು ಕೇಳುವ ಸರ ಉಂಟಲ್ಲ. ಪಿಡಿಯುವ ಶಿವನ ಕೋಗಿಲೆಯ ಮಧ್ಯಕ್ಕೆ ಕಾಗೆಯನ್ನು ಕಳುಹಿಸಿದ್ದು ಯಾರು? ಕಾಗೆ? ನೀನೇ ಕಾಗೆ. ಸಾಕಸ್ವರವ ಸೇರ್ತದೆ, ಸ್ವಲ್ಪ ಕಷ್ಟ ಪಡಬೇಕು. ಪಿಡಿ ಪಿಡಿ ಒಮ್ಮೆ ಹಿಡಿ, ಒಮ್ಮೆ ಹಿಡಿ. ಪಿಡಿ ಸಿಕ್ಕಿದ ಇವಳು ಎಂದ ಬಿಡಗಾರೆಯ ಹರಿಣನೇ ಹರಿಣನೇ ಹರಿಣನೇ
ತರುಣಿಯ ವಿಮಲಗಾದೆ ಸದಸಿಂಧು ಬದನೆ ಹರಿನನೆದೆ ಚೆಲುವ ತರುಣಿಯ ವಿಮಲಗಾದೆ ಬಹಳ ಆಶ್ಚರ್ಯವನ್ನು ಯಾವುದೂ ಇಲ್ಲ, ಬೇಕಾದಾಗೆಲ್ಲ ಉಂಟು, ಬೇಡದಾಗ ಏನು ಇಲ್ಲ. ಸ್ವರವ ಹಿಡಿದದ್ದು ಸ್ವರ, ಆ ಬಳಿಕ ಗೋಚರಿಸಿದ್ದು ಬೆಳಕು, ಬಳಿಕ ಬರೆದದ್ದು ಪರಿಮಳ. ಹಾಗೆಂದು ಮುಂದುವರೆದು ಬರುವಾಗ ತರುಣಿ ಮಣಿಯವರು ತರುವ ಚಿನ್ನದ ಉಯ್ಯಾಲೆ ಮೇಲೆ ಕುಳಿತಿದ್ದಾಳೆ, ಗಾಯನವನ್ನು ಹಾಡ್ತಾ ಇದ್ದಾಳೆ. ನೋಡಿದ್ಯಾ, ಬಹಳ ಸೊಬಗಾರ, ಏನು ಚಂದ ಅಂತ. ಅವಳು ಚಂದ ಅಂತ ಹೇಳಿದ್ರೆ ಅದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಏನು ಅಂದ, ಏನು ಏನು ಭಜನೆ ಮಾಡುವುದಕ್ಕೆ ಹೊರಟದೆ ಇವಳು, ಏನು ಅಂದ, ಏನು ಚಂದ. ಅನುಪಮವಾದ ಲಾವಣ್ಯವನ್ನೇ ಹೊಂದಿರುವಂತಹ ತರುಣಿ ಮಣಿಯನ್ನು ಕಾನನದ ಮಧ್ಯಭಾಗದಲ್ಲಿ ನಾವು ಕಾಣುವಂತ ಆಯ್ತಲ್ಲ. ಹೌದಲ್ಲ? ನೋಡಿದ್ಯಾ ಅವಳ ಸೊಬಗು, ನೋಡಿದ್ಯಾ ಅವಳ ಸೊಗಸು, ನೋಡ್ತಾ ಇದ್ದೇನೆ. ಮುಖವನ್ನು ನೋಡಿದೆ, ರಾಕ ಶಶಾಂಕ ನಿಬಾನನೆಯಾಗಿ ಪರಿಶೋಭಿಸುತ್ತಿರುವ ಚಂದ್ರಮುಖಿ ಆನಂದದ ಸೊಬಗು. ಪುಂಡರಿಕಗಳ ಗುಂಪನ್ನೇ ಪರಿಹಾಸ ಮಾಡುತ್ತವೆ ಎಂದು ಭಾಸವಾಗುವ ಯುಗಳ ಕಾಂತಿಯ ಮೆರು, ಚಿನ್ನದ ವರ್ಚಸ್ಸು, ಸೂರ್ಯನ ತೇಜಸ್ಸು, ಗಳಿಮೆರೆವಳ ಲಾವಣ್ಯವತಿ, ಪರಿಕಿಸುವರಿಗೆ ಮನಸ್ಸಿಜನ ಸತಿ, ಆರಾಧಿಪರಿಗೆ ಈಶನ ಸತಿ, ವಾದಿಪರಿಗೆ ಕಮಲೋದ್ಭವನ ಸತಿಯ ತೆರದಿ ರಂಜಿಪ ಈಕೆಯನ್ನು ನೋಡಿದಾರ. ಮನಸ್ಸಿಜ ನಮದ ದಾನೆ ಮನ್ಮಥ ರತ್ನ ನಿಧಾನೆ ಅಂಗಜನ ಮಂತ್ರ ಸೂತ್ರಕದ ರಿಪ್ಪಣಿ ಮಾನಿನ್ಯ ರತಿ ದೈವ ಸುಜ್ಞಾನ ಕನ್ಯೆ ಮಾತೃಭವನ ಸ್ಥಾನ ಮೂಲೋಕ ಮೋಹನ ವಶ್ಯಾಚಿತ್ರ, ಸಂಸಾರ ಸುಖಸಾಕಾರಿ ಇದ್ದಾಳೆ, ಜನನಯನ ಕಾರಾಗಾರಿ ಇದ್ದಾಳೆ. ಮದಗಜ ಯಾನೆ ಕೋಕಿಲ ಗಾನೆ ಮತ್ತುಡು ಸೇನೆ ಯಧಿಪತಿ ಬಾಣ ತ್ಯಜಿಸುತ್ತ ನಿತಿಂಬಿನಿಯ ಬಾಳ ನಿಟಿಲದಿ ಬಂದು ನೆಲೆಸಿಯ ಪರಿಯ ಒಮ್ಮೆ ಗಮನಿಸಿದಯ. ಯಾರಿವಳ ಮಂಜುಳ ಗಾತ್ರ ಸರಿ ಭುವನ ಮೋಹಿನಿ ಸಾರಸ ನೇತ್ರೆ, ಮೊಗ ಚಂದಿರನ ಬಿಂಬು ಹೊರತಲ್ಲ ಚೆಲುವ ನಗೆಯದು ಚಂದ್ರಿಕೆಯಹುದಲ್ಲ. ಹೇ ತಮ್ಮ, ನೋಡಿದ್ಯಾ, ಪರಿಕಿಸೆ ನಾರಿ ತೋಯ ಜಾಂಬಕ್ಕಿ ವಾರಿ, ಕೊಚಗಳ ಬೀರಿ ನಮ್ಮೆಡೆಗೆ ನಗುವ ತೋರಿ ಕುಳಿತಿದ್ದಾಳಲ್ಲ ಈ ಬಲುವಯ್ಯಾರಿ. ಯಾರೋ ಈ ನಾರಿ ಯಾರೆಂಬುದಾಗಿ ಪ್ರಶ್ನೆ ಮಾಡಿದವರಲೇಬೇಕು. ಮೂಡಿದ ಪ್ರಶ್ನೆಗೆ ಉತ್ತರವು ಸಿಗುವುದಿಲ್ವಲ್ಲ ತಮ್ಮ. ಇಷ್ಟರವರೆಗೆ ನಾವು ಎಲ್ಲಿಯಾದ್ರೂ ಮಾತಾಡಿದ್ದೇವ? ನಾವು ಮಾತಾಡುದು ಕಡಿಮೆ, ಚನ್ನಮುಂಡರು ಮಾತಾಡುದು ಕಡಿಮೆ, ದುಡಿಮೆ ಹೆಚ್ಚು. ಅಂದ್ರೆ ಏನಾದ್ರೂ ನಾವು ಮಾತು ಕಡಿಮೆ, ಏನಾದ್ರೂ ಕಾರ್ಯದಲ್ಲಿ ತೋರಿಸುವ. ಮಾತಾಡ್ಲಿಕ್ಕೆ ಹೊರಟ್ರೆ ಏನೆಲ್ಲ ಮಾತಾಡ್ತೇವೆ. ಹೌದು ಅಲ್ಲ, ಹೀಗಾದದ್ದು ಹಾಗೆ. ಹೌದು. ಇವಳನ್ನು ನೋಡ್ತಾ 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 ನಾವೇನನ್ನು ಆಡಬೇಕು ಅಂತ ಬರುವುದು. ನೀನು ಮಾತಾಡಿದಲ್ಲ, ಮತ್ತೆ ಅವಳು ನಿನ್ನನ್ನು ಮಾತನಾಡಿ ಅದಾಗಿರಬಹುದು. ಅವಳ ರೂಪವನ್ನು ನೋಡಿದ ಶಾರದಾ ದೇವಿ ನಿನ್ನ ನಾಲಿಗೆಯಲ್ಲಿ ಕುಳಿತು ತಾಂಡವಾಡುತ್ತಾ ಇದ್ದಾಳೋ ಎಂಬುದಾಗಿ ನಾನೊಮ್ಮೆ ಭ್ರಮೆಗೊಳಗಾಗಿ ಹೋದೆ. ಹೌದಾ? ಅಂತ ಶಬ್ದವನ್ನು ನೀನು ಪ್ರಯೋಗ ಮಾಡಿದ್ದೀಯಾ? ಆ ರೀತಿಯ ರೂಪವತಿ ಇವಳೇ ಆಗಿದ್ದಾಳೆ. ಆಕಾಶದಿಂದ ಮಿಂಚನ ಗೊತ್ತಿನ ಹೆಣ್ಣಿನ ರೂಪವನ್ನು ತಾಳಿ ನಮ್ಮದು ಗೋಚರಿಸ್ತಾ ಇದ್ದಾಳೋ ಅದಲ್ಲ ಬ್ರಹ್ಮದೇವನ ಕೈಯಲ್ಲಿ ಚಿನ್ನದ ಹೊನ್ನದ ಕೈಗೆ ನೀಡಿ ನೈಗುಳ ಬೌಳಾದ ಕಂಪು ಗಂಟ ದಂಸಕವನ್ನು ಅಡಿಯನ್ನು ಮಿಡಿಯನ್ನು ಕಟ್ಟಿ ತುಡಿ ಯಾವ ಬಾವು ವಯ್ಯಾರ ಎಲ್ಲಿருந்து ಭಾಗದಷ್ಟು ಕೊರತೆ ಕೊಡುವುದಕ್ಕೆ ಸಾಧ್ಯವಿಲ್ಲ. ಅರೆ ಇವಳಂತೆ ಹೊಡೆಗಾರೆ ನೋಡಿಸ್ಕೊಂಡು ಕೂಡ್ಕಂತೀವಿ ಸರಸಿ ಜೀವದಲ್ಲಿ ಹರಿನ ನೇತ್ರ ಚೆಲ್ಲುವ ಗಾತ್ರ ಇದು ಒಳ್ಳೆಯದಾದದ್ದು. ಏನು ಮಾಡುದವರು ಇಷ್ಟು ಬಂದದ್ದು ಹೇಗೆ? ನಿನ್ನಲ್ಲಿ ತಾಂಡವಾಡಿದಲ್ಲ, ನಿನ್ನಲ್ಲಿ ನನ್ನಲ್ಲಿ ಹೊರಲಾಡಿ. ಹಾಗಲ್ಲ,
ಅಲ್ವೋ? ಇವಳನ್ನು ನೋಡುವಾಗ ನಮ್ಮ ನಾಲಿಗೆಯಲ್ಲಿ ಬರುವ ಶಬ್ದಗಳು ಮಿತಿಯೇ ಇಲ್ಲ. ಯಾಕೆ ಬಲ್ಲೆಯ? 1000 ನಾಲಿಗೆಯುಳ್ಳಂತ ಆದಿಶೇಷನಿಗೂ ಇವಳನ್ನು ವರ್ಣಿಸುವುದಕ್ಕೆ ಬಹಳ ಕಷ್ಟವಾದೀತು. ಅಂತಹ ರೂಪವನ್ನು ಹೊಂದಿದವಳು ಈಕೆ. ಏ ತಮ್ಮ, ನೋಡಿದ್ಯಾ? ಅದ್ಭುತ ರೂಪವನ್ನು ಹೊಂದಿದಂತ ಆಯ್ಕೆಯನ್ನು ನೋಡಿದ ಮೇಲೆ ನಾನೊಂದು ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಯಾವುದನ್ನದು? ಏನು ನಾನು ಊಟಕ್ಕೆಂತಲೇ ಇರುವುದವ? ನಾ ಮದುವೆ ಆಗ್ತೇನಾ? ನೀನು ಊಟಕ್ಕೆ ಬೇಡ, ಊಟಕ್ಕೆ ಬೇಡ ಬೇಡ ಬೇಡ. ಇವಳನ್ನು ನೋಡಿದ ಮೇಲೆ ನನ್ನ ಮನಸ್ಸು ಕೂಡ ಅವಳತ್ತ ಸೆಳೆಯುತ್ತಾ ಇದೆ. ಹೇಗೆ? ಹಾಗಾಗಿ ಇವಳನ್ನು ನೋಡಿದ ಮೇಲೆ ನನಗೆ ತಕ್ಕ ವಧು ಎಂಬುದಾಗಿ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ನನ್ನ ರೂಪಕ್ಕೂ ಇವಳ ರೂಪಕ್ಕೂ ಒಂದು ಸಾಮ್ಯತೆ ಉಂಟು. ಹೇಗೆ? ಅದೊಂದು ಹೊಂದಾಣಿಕೆ ಮಾಡು ನೋಡುವ. ಅವಳ ಹುಬ್ಬು ನೋಡಿದ್ಯಾ? ನೋಡಿದೆ. ನನ್ನ ಹುಬ್ಬು ನೋಡು. ಅವಳ ಹುಬ್ಬು ಕಬ್ಬಿನ ಬಿಲ್ಲು, ನಿನ್ನ ಹುಬ್ಬು ಎಂತದ್ದು ನೋಡು, ಹೇಗೆ ಉಂಟು ನೋಡು. ಹೌದೌದು. ಅವಳ ಮೂಗು ನೋಡಿದ್ಯಾ? ನೋಡಿದೆ. ನನ್ನ ಮೂಗು ನೋಡು. ಅವಳದು ಸಂಪಿಗೆ ನಾಸಿಕ, ನಿನ್ನ ಮೂಗಿನ ಹೊಳ್ಳೆ ಒಳಗೆ 2 ಸಿಂಹಗಳು ಕೂತ್ಕೊಳ್ಬಹುದು. ಅವಳ ತುಟಿ ನೋಡಿದ್ಯಾ? ನೋಡಿದೆ. ನನ್ನ ತುಟಿ ನೋಡಿದ್ಯಾ? ನೋಡಿದೆ. ಹೇಗೆ ಉಂಟು? ನಿನ್ನದು ನೋಡಿದ್ರೆ ಯಾವ ರಕ್ತ ಕುಡಿದಾಗೆ ಕಾಣ್ತದೆ, ಅವಳನ್ನು ನೋಡಿದ್ರೆ ಬಾಳು ಸೊಗಸಾಗಿ ಕಾಣ್ತಾ ಇದ್ದಾಳೆ. ಇವೆಲ್ಲ ವಿರುದ್ಧವೇ ಹೇಳುದು. ಅಣ್ಣ, ಏ ತಮ್ಮ, ಅವಳನ್ನು ನೋಡಿದ ಮೇಲೆ ನನಗೆ ಬಿಟ್ಟು ಹೋಗುವುದಕ್ಕೆ ಮನಸ್ಸೇ ಆಗುದಿಲ್ಲ. ಏನು ಮಾಡುವೆ? ಇನ್ನೊಂದು ಬೇರೆ ಅಲ್ಲ, ಎಲ್ಲವೂ ಹೊಂದಿಕೆ ಆದ್ರೂ ಒಂದು ಹೊಂದಿಕೆ ಆಗುವುದಕ್ಕೆ ಬಹಳ ಕಷ್ಟ ಉಂಟಲ್ವೇನೋ? ಅವಳ ಹೆಸರು ಏನಂತ ನಮಗೆ ಗೊತ್ತಿಲ್ಲ. ಹೆಸರಿನ ವಿಷಯ ಅಲ್ಲ, ನಿಮ್ಮಿಬ್ಬರ ಹೊಂದಾಣಿಕೆಯನ್ನು ನೋಡಿದ್ದು. ಅವಳು ಕುಳಿತರೆ ನೀನು ನಿಂತಾಗೆ ಕಾಣ್ತದೆ, ಅವಳು ನಿಂತ್ರೆ ನೀನು ಹೀಗೆ ನೋಡ್ಬೇಕಷ್ಟೇ. ಅಣ್ಣ, ಮದುವೆ ಆದ ಮೇಲೆ ಹೆಣ್ಣನ್ನು ಹೇಗೆ ನೋಡ್ತಾನೆ ಅಂತ ಇರುದು. ನಾನು ಹೆಣ್ಣನ್ನು ನಡೆದಾಡುವುದಕ್ಕೆ ಬಿಡುದಿಲ್ಲ, ಎತ್ತಿಕೊಂಡೇ ಹೋಗ್ತೇನೆ. ಅಣ್ಣ, ಏನಾ? ಇವಳನ್ನು ನೋಡಿದ ಮೇಲೆ ಹಾಗೆ ಬಿಟ್ಟು ಹೋಗುವುದಕ್ಕೆ ಮನಸ್ಸು ಬಂತು. ಮತ್ತೆ ಮದುವೆ ಆಗ್ಬೇಕು ಎಂಬುದಾಗಿ ನಿಶ್ಚಯ ಮಾಡಿದ್ದೇನೆ. ಇವಳ ಹೆಸರು ಏನೆಂಬುದಾಗಿ ನನಗೆ ಗೊತ್ತಿಲ್ಲ. ಬೇಡ, ಇವಳಂತೆ ಹೆಸರುಳ್ಳಂತ ಬೇರೆ ಹುಡುಗಿಯನ್ನು ನೋಡಿ ನೀನು ಬೇಕಾದ್ರೆ ಮದುವೆ ಆಗೋ, ನಾನು ಇವಳನ್ನ ಆಗ್ತೇನೆ. ಬೇಡ, ನೀನೊಂದು ವೇಳೆ ಮದುವೆ ಆಗುವುದಕ್ಕೆ ಮುಂದುವರಿದೆ ಅಂತಾದ್ರೆ ನನಗೆ ಹೆಣ್ಣು ಯಾರು ಅಂತ ನನಗೆ ಈಗ ಗೊತ್ತಾಯ್ತು. ಮೃತ್ಯು ದೇವತೆ ನನಗೆ ಅಂತಲ್ಲ, ನಿನಗೂ. ಯಾಕೆ ಬಲ್ಲಯ್ಯ? ಬ್ರಹ್ಮದೇವನ ವರ ಬಲವನ್ನು ನಾವು ಮರೆಯಬಾರದು. ಅಖಂಡವಾದ ಬ್ರಹ್ಮಚರ್ಯ ವ್ರತವನ್ನು ಎಂದಿನವರೆಗೆ ಪಾಲಿಸುವಿರೋ ಅಂದಿನವರೆಗೆ ಚಂಡಮುಂಡರು ಅಮರರು. ತಪ್ಪಿದ್ರೆ ಮರಣ, ಅಂದಿಗೆ ಮರಣ ಎನ್ನುವುದು ನಮಗೆ ಬರ್ತದೆ. ಮರಣ ಬೇಡ, ಬದುಕಿ ಉಳಿಯಬೇಕು. ಇವಳ ವಿಚಾರ ಶುಂಭನಲ್ಲಿ. ಧರಣಿಯನ್ನೆಲ್ಲ ಸಂಚರಿಸಿ ಜೋತಿಸಿದೆ ಅಣ್ಣದೇವ ಅವನೆಲ್ಲ ನಿರತ ಕೊಂಡಾಟ ತೆಗೆದು ಅಣ್ಣದೇವ. ಮೂರು ಲೋಕದಲ್ಲಿ ನಿನ್ನನ್ನು ಹೊಗಳೂರನ್ನು ಕಂಡು ಬಹಳ ಆನಂದವಾಯಿತು. ಹಸಿವೆ ನಿವಾರಣೆ, ಮೃಗಬೇಟೆ ಆಡಿದ್ರೆ ಆದದ್ದ ಆಯಾಸ ನಿವಾರಣೆಗಾಗಿ ತುಯಿನಾದ್ರೂ ಏರಿದ್ರೆ ಕೇಳಿ ತುಸ್ತಾರ. ಯಾವ ಸ್ವರ? ಮುಂದುವರಿಯುವಾಗ ಹೆಣ್ಣು ಬಳಿಸಿದ ವಿಯಾಲೆ ನಾಡುತ್ತಾ ಇದ್ದಾಳೆ. ಕದಂಬ ಮರದಲ್ಲಿ ಅವಳನ್ನು ನೋಡಿದ್ರೆ ಒಂದೇ ತೀರ್ಮಾನ ಮಾಡಿ ಬಂದಿದ್ದೇವೆ, ಅವಳನ್ನು ತಾವು ವರಿಸಬೇಕು. ತಮ್ಮಂದಿರೇ, ಎನ್ನುವ ನುಡಿ ಲಾಲಿದುದೆ ಸುಮನು ಮನದಿ ಜನ ಸರಗತಿಗೆ ಮನಜನೇ ಜಯ ವರಿಸದಿರೆ ಎಂದೆನ್ನುವುದೇ ನಿರ್ಧರಿಸಿ. ತಮ್ಮಂದಿರೇ, ಅಣ್ಣದೇವ, ಆಕೆಯನ್ನು ಮದುವೆ ಆಗ್ಬೇಕೆಂಬುದಾಗಿ ಮನ ಮಾಡಿದ್ದೇನೆ. ಒಳ್ಳೆಯದು. ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ, ಆ ವಿಚಾರವನ್ನೇ ಯೋಚಿಸುತ್ತೇನೆ ನಾನು. ಸುಗ್ರೀವ, ಬಾರಯ್ಯ, ಕೇಳೆಯ ಸುಗ್ರೀವ ಬೆಳ್ಳು ಬುದಯನದಯು ಜಾಲ ಬಲ್ಲೊಂದು ವಾರ್ತೆಯನ್ನು ಕೇಳಿದೆ ಮಗದೊಳಗೆ ಉಯ್ಯಾಲೆಯಲ್ಲಿ ತದಿವೇನೆ ಒಳಂದೆ. ಸುಗ್ರೀವ, ಜ್ಞಾನವೃದ್ಧನು ಹೌದು, ವಯೋವೃದ್ಧನು ಹೌದು, ಬಹಳ ದೊಡ್ಡವ. ಇವತ್ತಿಗೆ ನಿನ್ನನ್ನು ಕರೆಸಿಕೊಡುವುದಕ್ಕಾಗಿ ಬಲವಾದ ಕಾರಣವಿದೆ. ನಮ್ಮವರೇ ಆದಂತಹ ಚಂಡಮುಂಡರು ಕದಂಬಾಕಾಂತಾರದಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ತರುಣಿ ಓರ್ವಳಿದ್ದಾಳೆ ಎಂಬುದಾಗಿ ಹೇಳಿದ್ದಾರೆ. ಮಾತ್ರವಲ್ಲದೆ ಆಕೆಯನ್ನು ನಾನು ಮದುವೆ ಆಗ್ಬೇಕೆಂಬುದಾಗಿಯೂ ಕೂಡ ಹೇಳಿದ್ದಾರೆ. ಆದ್ದರಿಂದ ಆಕೆ ಮದುವೆ ಆಗುವುದಕ್ಕಾಗಿಯೇ ಮನ ಮಾಡಿದ್ದೇನೆ. ನೇರವಾಗಿ ನೀನು ತೆರಳಬೇಕು. ಆಕೆಯಲ್ಲಿ ನನ್ನ ಸಕಲ ವಿಚಾರವನ್ನು ತಿಳಿಸಿ ಸಂಧಾನ ಮುಖೇನ ಕರೆದ್ದಾರೆ. ಇದು ಶುಂಭನಾಜ್ಞೆ. ಶುಂಭನಾಜೆಯೊಳಗಿದೆಯೇ ಮೆರೆವ ಕದಂಬವನ ಕೊನೆ ಹೋಗುತ್ತ ನೆರೆಗೊಂಡು ಸುಗ್ರೀವ ಶಿವ ಶಿವ
ಅಬ್ಬಲಿಸಿದನು ಶಿವ ಶಿವ ಸ್ಮರಣ ಕೂದಲೇ ನಮ್ಮಯ ತುಂಬ ಕೆಟ್ಟನು ತಿಳಿದು ನೋಡಲು ಏಕೆ ಮಾನಿನಿಯೇ ಶಿವನೇ ಒಡೆಯ ಶುಂಭಾಸುರನಾಜ್ಞೆ ಆಯ್ತಲ್ಲ, ಹೋಗಬೇಕು ಸುಗ್ರೀವಣಿಯನ್ನು ಕದಂಬವನಕ್ಕೆ. ಸೌಂದರ್ಯವತಿಯಾದ ತರುಣಿಯನ್ನು ಕರೆತರಬೇಕನ್ನುವ ಹಾಗೆ ಒಡೆಯನ ಆಜ್ಞೆಯನ್ನು ಆಲಿಸಿದೆ. ವನದತ್ತ ಹೆಜ್ಜೆಯನ್ನು ಹಾಕುತ್ತಾ ಬರುವ ಕಾಲದಲ್ಲಿ ಹಣ್ಣು ಹಣ್ಣು ಮುದುಕನ ಮೈಯಲ್ಲಿ 18ರ ಯುವಕನ ಉಲ್ಲಾಸ. ನಿನ್ನೆ ಇದ್ದ ಆಯಾಸ ಇವತ್ತು ಗೊತ್ತಾಗುತ್ತಾ ಇಲ್ಲ ನನಗೆ. ಬಂದು ಮುಟ್ಟಿದ್ದೇನೆ, ಏನನ್ನು ಕಾಣುತ್ತಾ ಇದ್ದೇನೆ ಶಿವನೇ. ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿಯೂ ಕೂಡ ಸೂರ್ಯ ರಶ್ಮಿ ಅನ್ನುವುದು ಸೋಕುವುದಿಲ್ಲ ಈ ವನಕ್ಕೆ. ಆದರೆ ಇಂದು ಹಾಗಲ್ವಲ್ಲ, ಶತಕೋಟಿ ದಿವಾಕರರ ಪ್ರಭೆಯಿಂದ ಶೋಭಿಸುತ್ತಾ ಇದೆ ಕದಂಬ ಕಾಂತಾರ. ಅದಕ್ಕೆ ಸರಿಯಾಗಿ ಕೋಟಿ ಚಂದಿರರ ಪ್ರಭೆ. ವೈರ ಭಾವದಿಂದಿರಬೇಕಾದಂತಹ ಕಗಮಿಗ ಸಂಕುಲಗಳು ಸಾಮರಸ್ಯದ ಜೀವನವನ್ನೇ ಸಾಗಿಸುತ್ತಾ ಇದೆ. ಹಾಗೂ ಮುಂಗುಸಿ ಆಟ ಆಡುತ್ತಾ ಇದೆ, ಜಿಂಕೆಯೊಂದು ಸಿಂಹದ ಜೊತೆ ಮೆರೆದಾಡುತ್ತಾ ಇದೆ. ಅಚ್ಚರಿಯ ಸರಿಯಲ್ವೇ? ತಿಳಿದೆ ಇದಕ್ಕೆಲ್ಲ ಕಾರಣ ಏನು ಅನ್ನುವುದನ್ನು ಅರಿತೆ. ಕದಂಬ ವನದಲ್ಲಿ ನೆಲೆ ನಿಂತಿರುವಂತಹ ತರುಣಿ, ಆ ಶಕ್ತಿಯಿಂದಲೇ ಇದೆಲ್ಲ ಸಾಧ್ಯ. ಎಂತಹ ಗಾಯನ! ಸಪ್ತಸ್ವರ ಸಮ್ಮಿಲಿತವಾದ ಶುಶ್ರಾವ್ಯವಾದ ಗಾಯನ ಕೇಳಿ ಬರುತ್ತಾ ಇದೆ. ಅದರ ಪಥವನ್ನೇ ಹಿಡಿದು ಮುಂದೆ ಮುಂದೆ ಅಂಬರ ಪಥದಿಂದ ಇಳಿಯಬಿಟ್ಟಂತಹ ಕನಕದ ಉಯ್ಯಾಲೆಯಲ್ಲಿ ಹಾಲಿ ಉಯ್ಯಾಲೆಯನ್ನೇ ತೂಗುತ್ತಾ ಇದ್ದಾಳೆ. ಏನಿವಳ ಲೀಲೆ! ಈಕೆಯು ಸಾಮಾನ್ಯ ತರುಣಿಯೇ ಹಾಗೆಂದು ಭಾವಿಸಬಹುದೇ? ಮುದುಕನಿಗೆ ಹಾಗೆ ಕಾಣುತ್ತಾ ಇಲ್ಲ. ಲೋಕವನ್ನೇ ಕಾಯಬಹುದಾದ ಸರ್ವೇಶ್ವರಿ ಆದಿಮಾಯ ಇದ್ದಾಳೆ ಈಕೆ. ಈಕೆಯನ್ನು ಬಯಸಿದರೆ ಶುಂಭ ಮುಂದಾದರೆ ಸಿಕ್ಕುವಳೆ. ಸಿಕ್ಕಿದರೂ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವುಂಟೆ ಬಡೆಯ ಶುಂಭನಿ. ವಿನಾಶ ಕಾಲೆ ವಿಪರೀತ ಬುದ್ಧಿ. ಈ ಸಂದರ್ಭದಲ್ಲಿ ನನ್ನ ಮಾತು ಪತ್ತೆಯಾಗಲಿಲ್ಲ ಶುಂಭನಿ. ಬಂದಿದ್ದೇನೆ, ನೋಡೋಣ, ಅಮ್ಮನಲ್ಲಿ ಮಾತಾಡಿಸ್ತೇನೆ. ಜನರಿಗೆ ವಿನಪವನು ವನದಲ್ಲಿ ಉಳಿದಿರುವುದೇಕೆ ಸನುಮದ ಅಲ್ಲಿದು ನಿನಗೆ ಕಾಣುವೆ ಧನುಜೇಜ ಶುಂಭನ ಬಯಕೆ ಜನನಿ ಶುಂಭನಮಾರ್ಜ ಸುಗ್ರೀವನ ಶತಕೋಟಿ ಪ್ರಣಾಮಗಳಮ್ಮ. ಎದ್ದೇಳು ಅಮ್ಮ. ಕಾನನದಲ್ಲಿ ಕದಂಬಾವನದಲ್ಲಿ ಅದು ಕೂಡ ಶುಂಭನನ ಆಳ್ವಿಕೆಗೆ ಒಳಪಟ್ಟಂತಹ ಈ ಕದಂಬ ಕಾಂತಾರದಲ್ಲಿ ಕೇಳಿ ಬಲ್ಲೆ. ಒಬ್ಬಂಟಿಗಳಾಗಿ ಕುಳಿತಿದ್ದಿ, ಗಾಯನವನ್ನು ಪಾಡುತ್ತಿದ್ದಿ. ಚಂಡಮುಂಡರು ನೀನಿರುವ ವಿಚಾರವನ್ನು ಒಂದು ಒಡೆಯ ಶುಂಭನಲ್ಲಿ ಅರುಹಿದ್ದಾರಂತೆ. ವಿಚಾರವನ್ನು ಕೇಳಿದಂತಹ ಶುಂಭ ನನ್ನನ್ನು ಈವರೆಗೆ ಕಳುಹಿಸಿಕೊಟ್ಟಿದ್ದಾನಮ್ಮ. ಏನು ಕಾರಣ? ನೀನು ಇಲ್ಲಿರಬೇಕಾದವಳಲ್ವಂತೆ. ಆಜ್ಞೆ ಅಲ್ವಮ್ಮ? ಮತ್ತೆ ಆಜ್ಞೆ ಆದದ್ದು ನನಗೆ. ನೀನು ಉಯ್ಯಾಲೆಯಿಂದ ಇಳಿದು ತಂದ ರಥವನ್ನೇ ಏರಿದ್ದೆ ಹೌದಾದ್ರೆ ಶೋಣಿತಾಪುರಕ್ಕೆ ಕೊಂಡು ಹೋಗುತ್ತೇನೆ. ಸಂಭ್ರಮ ಉಂಟೆ? ಶುಂಭ ನಿನ್ನನ್ನು ಬಯಸಿದ್ದಾನಮ್ಮ. ಇದನಲ್ಲಿದ್ದರೆ ಎಲ್ಲ ಗದನವ ದೂತಗುಮಗೆ ತಿಳಿದುವಾಗ ದೂತವಿಲ್ಲೆಂದ ಬೀದಿದಲ್ಲದು ಬದಗಿಸು ಮೋಹದ ಬಲೆಯೊಳಗೆ ಸಿಲುಕಿದ ನೈಕಣ ಶುಂಭಾಕ್ಯ. ಈತನಾಡಿದ ಮಾತುಗಳಿಂದ ಅದು ಸ್ಪಷ್ಟವಾಯಿತಷ್ಟೇ. ಕೇಳಿದಾಗ ಪಕ್ಕನೆ ನಕ್ಕು ಹೋಯಿತು. ಪರಿಣಾಮದಲ್ಲಿ ಖಳಾಸು ಕಳೆದು ಧರೆಗುರಗಿದನಲ್ಲ, ಸತ್ತೇ ಬಿದ್ದಿದ್ದಾನೆ. ಕರುಣೆಯಿಂದಲೇ ಬದುಕಿಸುತ್ತೇನಂತೆ. ತಾಯಿಯ ಮುಖದಲ್ಲಿ ಬಂದಂತಹ ನಗು, ಈ ನಗುವಿಗೆ ಯಾರಾದ್ರೂ ಬೀಳಲೇಬೇಕು. ನಾನು ಹೋದದ್ದು ಹೌದು, ಬಿದ್ದದ್ದು ಹೌದು. ನೋಡಿದ್ರೆ ಸ್ವರ್ಗ. ನನ್ನವರನ್ನು ಕಂಡೆ, ಆದ್ರೆ ಅಲ್ಲೇ ಇರಲಿಲ್ಲ. ನಾನು ಕಣ್ಣು ತೆರೆದು ನೋಡ್ತೇನೆ, ಕದಂಬವನದಲ್ಲಿದ್ದೆ. ಸ್ವರ್ಗಕ್ಕೆ ಹೋದದ್ದು ನಾನೇ, ಇಲ್ಲಿ ಇರುವುದು ನಾನೇ. ಹಾಗಾದ್ರೆ ಮುದುಕ ಸಾಯ್ಲಿ? ಸತ್ತಿದ್ದೇನೆ, ಬದುಕಿದ್ದೇನೆಂದಾದ್ರೆ ಇದಕ್ಕೆ ಕಾರಣೀಕರ್ತಳು ತಾಯಿ. ತರೆಯುವುದಕ್ಕೂ ಪೊರೆಯುವುದಕ್ಕೂ ಸರ್ವಶಕ್ತಿ. ಮಹಾತ್ಮೆ ಅಲ್ಲ, ಇದು ದೇವಿ ಮಹಾತ್ಮೆ. ಅಮ್ಮ, ನೀನು ನಗುಬಾರ್ದಪ್ಪ. ನಗುವ ಅಧಿಕಾರವು ನನಗಿಲ್ಲವೇ? ನಾನು ಸಾಯ್ತೇನಮ್ಮ. ಬದುಕಿಸುವುದಕ್ಕೆ ನಾನಿದ್ದೇನೆ. ಬೆದರಿದೆಯಾ? ಬೆದರದೆಯ ಬೇಡುವುದನ್ನೆಲ್ಲ ಲಾಲಿತು ಏನಮ್ಮ? ಅಧಿಕಾರದಿಂದ
ಅದನವ ಎಲ್ಲವೇ ಮೊದಲೇ ತಿಳಿದಿದೆ ಈ ವಿಧ ಬೇಡಲಿಗೆ ಒಂದು ಸುಗ್ರೀವ, ಅಮ್ಮ ನನ್ನ ಮದುವೆಯ ಕುರಿತಾಗಿ ಪೂರ್ವದಲ್ಲಿ ನಾನು ಪಣಬದ್ಧಳಾದವಳಿದ್ದೇನೆ. ಏನಮ್ಮ? ಯೋಮಾಂ ಜಯತಿ ಸಂಗ್ರಾಮೆ, ಯೋಮೇ ದರ್ಪಂ ವ್ಯಪೋಹತಿ, ಯೋಮೇ ಪ್ರತಿಫಲೋಲೋಕೆ, ಸಮೇ ಭರ್ತಾ ಭವಿಷ್ಯ. ಸರಿಯಮ್ಮ. ಯಾವಾತ ಸಂಗ್ರಾಮದಲ್ಲಿ ನನ್ನನ್ನು ಜಯಿಸುವನು, ಯಾವನು ನನ್ನ ದರ್ಪವನ್ನು ಅಪಹರಿಸುವನು, ಯಾವನು ಲೋಕದಲ್ಲಿ ನನಗೆ ಸಮಬಲನಾಗುವನು, ಅವನೇ ನನ್ನ ಪತಿಯಾಗತಕ್ಕವನು. ಹೌದೇ? ಶುಂಭಾಧಿಕನೇ, ಹೌದಮ್ಮ. ನಿಶುಂಭ ಬಲಾಢ್ಯನೇ, ನಿಜ ತಾಯಿ. ಶಂಭುವೆ ತಲೆಗಿಳಿದರು. ದುರಕ್ಕಾಗಿ ಬೆದರುವ ಹೆಣ್ಣು ನಾನಲ್ಲ, ತಿಳಿಸಿ ನಿನ್ನ ಒಡೆಯ. ಜಯ ಜಯ ಅನಿರೀಕ್ಷಿತವಾದಂತಹ ಕರೆ. ಯಾತಕ್ಕಾಗಿ ಕರೆ ತಿಳಿಸಬೇಕು? ಕದಂಬವನದಲ್ಲಿ ತರುಣಿ ಇದ್ದಾಳೆ, ಆಕೆಯನ್ನು ಎಳೆತಾ ಹೋಗು. ವಿಚಾರವನ್ನು ಚಂಡಮುಂಡರ ಮೂಲಕ ತಿಳಿದವರು ನಾವಿದ್ದೇವೆ. ತದನಂತರ ಸುಗ್ರೀವನ ಸಂಧಾನವನ್ನು ಮುರಿದೆಯ, ನಾನೇ ಅದು. ಸಂಗ್ರಾಮವನ್ನು ಬಯಸಿದೆಯ. ಹೌದೌದು. ಈಗ ಬಂದವ ಸಾಮಾನ್ಯದವನಲ್ಲ, ಏನು ಮಹಾ? ಧೂಮ್ರಾಕ್ಷನಿದ್ದೇನೆ. ತನ್ನಂತಹ ಪಲ್ಲಕ್ಕಿಯಲ್ಲಿ ಏರಿ ಬಾ. ಬರದಿದ್ರೆ
ಮುಂಡರಾಜಿರುವ ಚಂದ ನಾಡಿದ ದೇವಿ ಚಂದಿಗೆ ಮಹಾಕಾಳಿ ದೇವಿ ನಾರಾಯಣ ನಮೋಸ್ತುತೆ ಶಾಂತರಾಗಮ್ಮ ಚಂಡಮುಂಡರರುಂಡವನು ಚಂಡನಾಡುತ್ತಾಳೆ ದೂರ್ತೆ ಆಕೆ ಅದನ್ನು ಮುರಿಯುವುದಕ್ಕಾಗಿ ಹೋರಾಡ ಬಂದು ನೋಡಿದರೆ ದಾನವ ಮೂಲವರ ಸಹಿತವಾಗಿ ಕದನೋದ್ಯೋಗ ಮನನಾದ ನೀನು ರಥವೇರಿ ಹೊರಟೆ ಎಲ್ಲ
ಹೇಳಿದ್ದಾರೆ. ಏನಂತ? ಆಕೆಯನ್ನು ನಾನು ಮದುವೆ ಆಗ್ಬೇಕು. ಏನ್ ನಿರ್ಣಯ ಮಾಡಿದೆ? ಮದುವೆ ಆಗುವುದಕ್ಕಾಗಿ ತೀರ್ಮಾನ ಮಾಡಿಕೊಂಡಂತಹ ನಾನು ಸುಗ್ರೀವನನ್ನು ಕಳುಹಿಸಿದೆ. ಯಾಕಾಗಿ? ಸಂಧಾನ ಮುಖ್ಯನ ಕರೆತರುವುದಕ್ಕಾಗಿ. ಸಂಧಾನ ನಡೆಯಿತೆ. ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾಳೆ. ಸಮರೋಪೇಕ್ಷೆ ಉಳ್ಳ ಹೆಣ್ಣು. ನೀನೇ ನಿರ್ಧಾರ ಮಾಡಿದೆ. ಕಳುಹಿಸಿದೆ ಧೂಮ್ರಾಕ್ಷನನ್ನು. ಯಾಕಾಗಿ? ಎಳೆದುಕೊಂಡು ಎಳತಂದಾನೆ ಹುಂಕಾರದಿಂದ ಸುಟ್ಟು ಭಸ್ಮವಾಗಿಸಿದ್ದಾಳೆ. ಧೂಮ್ರಾಕ್ಷನನ್ನು. ಮುಂದೆ ಚಂಡಮುಂಡರನ್ನೇ ಕಳುಹಿಸಿದೆ. ಏನಾಯ್ತು ಪ್ರಭು? ಚಂಡಮುಂಡರನ್ನು ಚಂಡನಾಗಿದ್ದಾನೆ. ಶಿವ ಶಿವನೇ, ಶಿವ ಶಿವನೇ. ಮತ್ತೆ ನೀನೀಗ ಆಕೆಯ ಸೊಕ್ಕನ್ನು ಮುರಿದು ಎಡೆಮಡಿ ಕಟ್ಟಿ ಎಳೆ ತರುವೆ. ಪ್ರಭೋ ಪ್ರಭೋ, ಆವೇಶ ಸಹಜವೇ. ಅಧಿನಾಯಕನನ್ನಿಸಿಕೊಂಡಂತಹ ನಿನ್ನನ್ನು ಅನುಸರಿಸಿದವರ ಅವಸಾನ ನಿನಗೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅರ್ಥ ಆಗುತ್ತದೆ. ಆದರೂ ಆಲೋಚಿಸಿದ್ದು ಕಡಿಮೆ ಆಯ್ತು ಅಂತ ಅನ್ನಿಸ್ತದೆ. ಯಾವರಿಗೆ? ಅವಧರಿಸಬೇಕು. ಕಾರ್ಯಕಾರಿಗಳನ್ನು ಆಲೋಚಿಸಿ ಕಾರ್ಯದ ಘನತೆಯನ್ನು ನಿರ್ಣಯಿಸಿ ಕೈಗೊಳ್ಳಬಹುದಾದ ಚತುರ ಮೇಧಾವಿ ನೀನು. ಈ ತನಕ ನಿನ್ನದ್ದಾದಂತಹ ಬದುಕಿನ ನಿರ್ಣಯಗಳಲ್ಲಿ ಎಲ್ಲಿಯೂ ನಮಗೆ ಸೋಲು ಸವನಿಸಲಿಲ್ಲ. ಅದರ ಅರ್ಥ ಏನು? ಕೇವಲ ನಮ್ಮ ವಿಕ್ರಮಾತಿಶಯ ಒಂದೇ ಕಾರಣವಾಗಿದೆ ಎಂದಲ್ಲ, ನಮ್ಮ ಅದೃಷ್ಟ, ಸಕಾಲದಲ್ಲಿ ಕೈಗೊಳ್ಳಬೇಕಾದ ಸರಿಯಾದ ಆಲೋಚನೆ, ಸಾಗಬೇಕಾದ ಪಥ, ಇದರ ಕುರಿತಾದಂತಹ ನಿಖರತೆ, ಇದೆಲ್ಲ ನಮಗೆ ಗೆಲುವನ್ನು ಒದಗಿಸಿಕೊಡುವಲ್ಲಿ ಸಹಕಾರಿಯಾಗಿದೆ. ಆದರೆ ಪ್ರಭು, ಬಹುದೀರ್ಘಕಾಲದ ಜೀವನಾನುಭವದಿಂದ ಪರಿಪಕ್ವಗೊಂಡಂತಹ ಮತಿಯುಳ್ಳ ನೀನು ಇಂದಿನ ದಿನ ಲೋಕ ಪರ್ಯಟನಕ್ಕಾಗಿ ಹೋದ ಚಂಡಮುಂಡರ ವಚನವನ್ನು ಅವಧರಿಸಿ ಆ ಹೆಣ್ಣನ್ನು ಕೈ ಹಿಡಿಯುವಂತಹ ನಿರ್ಣಯವನ್ನು ಕೇವಲ ಆತುರದಿಂದ ಮಾಡಿದೆ ಏನು ಅನ್ನುವ ಹಾಗೆ ನನಗೆ ಅನಿಸುವುದಕ್ಕೆ ತೊಡಗಿದೆ. ಯಾಕಂದ್ರೆ ಕೇವಲ ಹೆಣ್ಣನ್ನು ಸಂಸಾರಕ್ಕೆ ಮನಬಳಸಿ ಬದುಕುವಂತಹ ಆಲೋಚನೆಯಿಂದಲೇ ನಿನ್ನ ಸಾಧನೆಗಳೆಲ್ಲ ಸಾಗಿ ಬಂದದ್ದು ಹೌದಾದರೆ ಇದಕ್ಕಿಂತ ಮೊದಲೇ ಅದಕ್ಕೆ ಬೇಕಾದ ಅವಕಾಶ ಇತ್ತು. ಆ ಕಾಲದಲ್ಲಿ ನಿನಗಂತಹ ಅಪೇಕ್ಷೆ ಮೂಡ್ಲಿಲ್ಲ. ಹಾಗಿದ್ರೆ ಏನಿದನ್ನು ಸೂಚಿಸ್ತದೆ? ದಾನವ ಸಾಮ್ರಾಜ್ಯದ ಪರಮೋತ್ಕರ್ಷವನ್ನು ಸಾಧಿಸುವ ನಿನ್ನದ್ದಾದಂತಹ ಸಂಕಲ್ಪ, ನಿನ್ನ ಹೆತ್ತ ತಾಯಿಯಾದಂತಹ ಧನುದೇವಿಯ ಕನಸನ್ನು ಸಾಕಾರಗೊಳಿಸುವಂತಹ ಸಾಧನೆ, ಅದಕ್ಕೆ ಪ್ರತಿಬಂಧಕವಾಗಿ ಏನು ಒದಗಿ ಬಂದರೂ ಅದನ್ನು ದೂರವಿಡೋಣ ಅನ್ನುವ ನಿರ್ಣಯಕ್ಕೆ ನೀನು ಬದ್ಧ. ಆದರೆ ಇಂದೀಗ ನೀನೇ ಕಟ್ಟಿ ಬೆಳೆಸಿದ ದಾನವ ಸಾಮ್ರಾಜ್ಯ ಅಲುಗಾಡುವುದಕ್ಕೆ ಮೊದಲಾಗಿದೆ. ನಮ್ಮವರ ನಾಶ ಕಣ್ಣ ಮುಂಭಾಗದಲ್ಲಿ ಸಾಗುತ್ತಾ ಇದೆ. ಇಷ್ಟನ್ನು ಅರಿತು ಮತ್ತೆ 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 ಆ ಹೆಣ್ಣಿನ ಕುರಿತಾಗಿ ಅತಿಯಾದ ಕಾಮನೆಯನ್ನು ಇರಿಸಿಕೊಂಡು ಕಾರ್ಯಕ್ಕಾಗಿ ಮುಂದಾಗುತ್ತಿ ಎಂದಾದರೆ ಪ್ರಭೋ,
ಏನೋ ಒಂದು ಬದಲಾವಣೆ ಆಗಿದೆ ಅನ್ನುವುದು ಸ್ಪಷ್ಟವಾಗುತ್ತದೆ. ಈ ತನಕ ಧೀಮಂತಿಕೆಯಿಂದ ಮನಸ್ಸಂಯಮವನ್ನು ಸಾಧಿಸಿ ಸಾಗುವಂತಹ ಪಥದಲ್ಲಿ ವಿಚಲಿತನಾಗದೆ ಮುಂದಾಗುತ್ತಿದ್ದಂತಹ ಶುಂಭದರೆ ಇಂದು ತನ್ನ ಬುದ್ಧಿಯನ್ನು ಉಳಿದು ಬೇರೆ ಒಂದು ಆಲೋಚನೆಗೆ ಒಳಗಾಗುವಂತಹ ಸನ್ನಿವೇಶ ಬರ್ತದೆ ಎಂದಾದ್ರೆ ಏನು ಪ್ರಭು, ಇದು ಮನಸ್ಸಿನ ಭಾವವೇ ಬಲವಾಗಿ ಹೋಯಿತು. ಎಷ್ಟಾದರೂ ಆಕೆ ಸಾಮಾನ್ಯ ತರುಣಿ ಅಲ್ವೇ? ಅಲ್ಲ ಪ್ರಭು, ಮತ್ತೆ ಇದು ಸರಿಯೇ ಸರಿಯಲ್ಲಿ ಮೋಗ ಇದು ತಪ್ಪಾಗಿ ಹೋಯಿತು ಪ್ರಭೋ ನಿನ್ನ ಎಣಿಕೆ. ಹೇಗೆ? ಸಾಮಾನ್ಯ ಹೆಣ್ಣಲ್ಲ, ಚಂಡಮುಂಡರ ಕಣ್ಣಿಗೋ ಇನ್ನಾರದ್ದೋ ಕಣ್ಣಿಗೋ ಲೋಕ ಸಾಮಾನ್ಯದ ಮಿತಿಯುಳ್ಳ ಹೆಣ್ಣಿನಂತೆ ಕಂಡು ಬರಲಿ, ಅದರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ನಿನ್ನ ವಿವೇಕದ ಕಣ್ಣುಗಳಿಗೆ ಆಕೆಯದ್ದಾದಂತಹ ಇತಿಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅಸಮರ್ಥತೆ ಬರಕೂಡದಿತ್ತು. ಬಂದಿದೆ ಎಂದಾದರೆ ಅದು ನಮ್ಮ ಪರಾಭವಕ್ಕೆ ಹೇತುವಾಯಿತು. ಪ್ರಭೋ, ಒಬ್ಬಳಾಕೆ ಸಾಮಾನ್ಯ ಹೆಣ್ಣಿಗೆ ದಾನವ ಸಾಮ್ರಾಜ್ಯವನ್ನು ಅಲುಗಾಡಿಸುವಂತಹ ಸಾಮರ್ಥ್ಯ ಬರುವುದಕ್ಕುಂಟೆ. ಏನು ಪ್ರಪಂಚದಲ್ಲಿ ದುರ್ಬಲರೇ ತುಂಬಿರುವುದರಿಂದ ನಾವು ಪ್ರಬಲರಾಗಿ ಸ್ಥಾಪಿತರಾದದ್ದಲ್ಲವಲ್ಲ. ಎಂತೆಂತಹ ಪ್ರಾಬಲ್ಯವುಳ್ಳವರಿದ್ದಾರೆ ಪ್ರಪಂಚದಲ್ಲಿ. ಆದರೆ ಅವರ ಯಾರ ಬಲವು ನಮ್ಮ ಮುಂಭಾಗದಲ್ಲಿ ಎಣಿಕೆಗೆ ಸಿಗಲಿಲ್ಲ. ತಾನು ಬಲವಂತ ಅನ್ನುವ ಹಾಗೆ ಬೀಗಿದವರ ಎದೆಯ ಮೇಲೆ ನಿನ್ನ ಪೌರುಷದ ಪತಾಕಿಯ ದಂಡವನ್ನು ನೀನು ಊರಿದ, ನಮ್ಮದ್ದಾದಂತಹ ಪ್ರತಿಷ್ಠೆಯನ್ನು ಲೋಕೋತ್ತರಕ್ಕೆ ಏರಿಸಿದವು. ಅಂತಹ ನಮ್ಮನ್ನು ಇಂದಿನ ದಿನ ಒಬ್ಬಳಾಕೆ ಸಾಮಾನ್ಯ ಹೆಣ್ಣು ವಿರೋಧಿಸಿ ಈ ತನಕ ತನ್ನ ಗೆಲುವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಕನಸಲ್ಲಿಯೂ ನೆನೆಸಬೇಕಾದ ವಿಷಯ ಅಲ್ಲ. ಅಂತಹದ್ರಲ್ಲಿ ಒಬ್ಬಳಾಕೆ ಹೆಣ್ಣು ಪ್ರತ್ಯಕ್ಷವಾಗಿ ಅಷ್ಟನ್ನು ಸಾಧಿಸುತ್ತಾಳೆ ಎಂದಾದರೆ ಆಕೆ ಹೆಣ್ಣಲ್ಲ ಪ್ರಭು. ಮತ್ತೆ
ನನಗನ್ನಿಸ್ತದೆ ಏನು ದೇವತೆಗಳ ಮೊರೆಯನ್ನು ಅವಧರಿಸಿ ಮರೆಯ ಮಹಾಚೇತನವೆನ್ನಿಸಿಕೊಂಡ ಸರ್ವೇಶ್ವರಿ ಆದಿಮಾಯಾದೇವಿ ನಮ್ಮ ವಧೆಯನ್ನೇ ಸಂಕಲ್ಪ ಮಾಡಿ ಸಾಮಾನ್ಯ ಹೆಣ್ಣಿನಂತೆ ಒದಗಿ ಬಂದು ತನ್ನದ್ದಾದಂತಹ ಸೌಂದರ್ಯ ವಿಶೇಷದಿಂದ ನಮ್ಮನ್ನೆಲ್ಲ ಸೆರೆ ಹಿಡಿದು ನಮ್ಮ ತಲೆ ಕಡಿಯುವ ನಿರ್ಣಯಕ್ಕೆ ಬದ್ಧಳಾಗಿ ಬಂದವಳಾಗಿರಬೇಕು. ಅಲ್ಲದೆ ಹೋದ್ರೆ ಒಬ್ಬ ಧೂಮ್ರಾಕ್ಷನ ಸಾವು, ಇಬ್ರು ಚಂಡಮುಂಡರ ನಾಶ, ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸ ವೀರರು ಮರಣವನ್ನು ಹೊಂದಿದಂತಹ ವಿಧಾನ, ಇದನ್ನೆಲ್ಲ ಗಮನಿಸಿದ್ರೆ ಆಕೆಯ ಸಾಮಾನ್ಯತ ಹೆಣ್ಣು ಅನ್ನುವ ಹಾಗೆ ನಾವು ಭಾವಿಸಿದ್ರೆ ನಮಗಿಂತ ಸಾಮಾನ್ಯರು ಮತ್ತೊಬ್ಬರಿಲ್ಲ ಅಂತ ಆದೀತು. ಬೇಡ ಬಳಸ ಆಕೆಯನ್ನು ನಾನಾ ರೀತಿಯಾಗಿ ಹೊಗಳುತ್ತಾ ಬಂದಿ. ಆ ವಿಚಾರವೆಲ್ಲ ಬದಿಗಿರಿತು. ನಿನ್ನ ಕೊನೆ ಅಭಿಪ್ರಾಯವೇನೋ? ಏನನ್ನು ಮನದ ಮೂರ್ಗದೆಯ ಬಿಡು, ಮನದ ಮೂರ್ಗದೆಯ ಜಗದೊಡನೆ ಚಲನೆಗೆ ಭಕ್ತಿಯಿಂದಲೇ ಒಡ ಮಾಡುತ್ತ ಪಡೆದವಳ ಕಾರುಣ್ಯದಲ್ಲಿ ರಾತ್ರಿಯಲ್ಲಿ ಜಟಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಮಾಡುವ ಸುಖವಾಗಿಯ ಸುಖವಾಗಿ ಬಾಳೋಣ ಬಾಳೋಣ ಬಿಡು ಮನದ ಮೋಗದೆಯ ಪ್ರಭಾ ಬಿಡು ಮನದ ಮೂಗದೆ ಬಿಡು ಪ್ರಭಾಯ ಬಿಡು ಪ್ರಭೋ ರಕ್ತಬೀಜ ಬಿಟ್ಟು ಬಿಡು ಮೂರ್ಖತನದ ನಿರ್ಣಯವನ್ನು. ಬಂದವಳು ತ್ರಿಲೋಕ ಜಾನನಿ ಅನ್ನುವುದು ನಮಗೀಗಾಗಲೇ ವೇದ್ಯವಾದ ಮೇಲೆ ಆಕೆಯೊಂದಿಗೆ ಹಠ ಸಲ್ಲದು, ಪೌರುಷ ಸಲ್ಲದು. ಬ್ರಹ್ಮದೇವ ಕೊಟ್ಟ ಆಯುಷ್ಯದಷ್ಟು ಕಾಲ ಉಳಿಯಬೇಕಾದರೆ ನಮಗೀಗ ಪ್ರಾರಂಭಿಸಿದ್ದಕ್ಕೆ ಮುಕ್ತಾಯ ಮಾಡ್ಲಿಕ್ಕೆ ಒಂದೇ ದಾರಿ. ಏನು? ಹೋಗಿ ಅವಳ ಬಿಟ್ಟು ಬಿಡು ನಿನ್ನ ಬೆಳಗಿನ ಮಾತನ್ನು. ಯುದ್ಧಕ್ಕಾಗಿ ಹೊರಟು ನಿಂತವ ನಾನು. ನಿನಗೆ ಬರುವುದಕ್ಕೆ ಮನಸ್ಸಿದ್ದರೆ ಭುಜಕ್ಕೆ ಭುಜ ಎದೆ ಕೊಟ್ಟು ಬಾ. ಇಲ್ಲದಿದ್ದರೆ ಅಣ್ಣ ಹೇಳಿ ಒಂದು ಸಲ ಹೇಳಿದ್ದೆ, ಮತ್ತೆ ಮತ್ತೆ ಅದಲ್ಲ ಆಡಾದಿರು. ನನ್ನ ಬದುಕಿಗಾಗಿ ಹಂಬಲಿಸಿದ್ದಲ್ಲ, ದಾನವ ಸಮುದಾಯದ ಒಳಿತನ್ನು ಆಲೋಚಿಸಿ ಆಡಿದರೆ ನಿನಗದು ಹಿತವಲ್ಲವೆಂದಾದರೆ ನಿನ್ನ ದಾರಿ ನನಗೂ ಒದಗೀತು. ಮರೆದಿರುವ ಕದಂಬವನ ಕಂಡು ದೇವಿಯರು
ಮಾಡಿದನು ತನ್ನೊಳಗೆ ಇವಳನು ತಿಳಿಯದೆ ಇನಿದಾದೆ ಮಾಡಲೆನು ಶಿವನೇ ಸುಂಬನ ಗುಡೆ ಜಯ ಮಾಡಿ ಬಂದಿಗೆ ಇವಳು ಬಂದ ಆದರೂ ಮಾಡಿದನು ನಮನಗಳ ಬೇಡಿದನು ಬಿಡಿದು ಕೊಂಡಾಡಿದನು ನಮೋ ನಮಃ ನಮೋ ನಮಃ ನಮೋ ನಮಃ. ನೋಡಿದನು ಬೇಡಿದನು ಕೊಂಡಾಡಿದನು ನಮ್ಮವರ ಜಯಘೋಷ ಕೊನೆಯಾಯಿತು. ರಕ್ತಬೀಜ ರಣಘೋಷ ತಟಸ್ಥವಾಗಿ ಹೋಯಿತು. ಯಾಕಿದೆ? ಕದಂಬ ಮನದ ಸೀಮೆಗೆ ಕಾಲಿರಿಸಿದ್ದೇ ತಡ. ಮನದಲ್ಲಾದಂತಹ ಒಂದು ಪರಿವರ್ತನೆ ಯಾಕೆ ಏನು ಅನ್ನುವಂತಹ ಅಳತೆ ನಮ್ಮ ಕೈಗೆ ಟಕುವುದಿಲ್ಲ. ನಮ್ಮ ನಿಯಂತ್ರಣವನ್ನು ಮೀರಿದ ಯಾವುದೋ ಒಂದು ಸೆಳೆತ ನಮ್ಮನ್ನು ಆವರಿಸಿಕೊಳ್ಳುವುದಕ್ಕೆ ಮೊದಲಾಗುತ್ತದೆ ಈ ಕದಂಬವನದಲ್ಲಿ ಇಂದೀಗ. ದೃಢವ್ರತಿಗಳಾದಂತಹ ಚಂಡಮುಂಡರು ಯಾಕೆ ಹೆಣ್ಣಿನ ಕುರಿತು ಆಕರ್ಷಿತರಾದರು ಅನ್ನುವುದಕ್ಕೆ ಈಗ ಉತ್ತರ ಸಿಗುತ್ತದೆ. ಅವರನ್ನವರು ನಿಯಂತ್ರಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಲಿಲ್ಲ ಅವರಿಂದ. ಆದ್ದರಿಂದಲೇ ಸೆಳೆಯಲ್ಪಟ್ಟರು. ಭರಪೂರವಾದಂತಹ ಒಂದು ನೆರೆಯಲ್ಲಿ ಹೇಗೆ ಇಳಿದವನು ಕೊಚ್ಚಿಕೊಂಡು ಹೋಗ್ತಾನೆ, ತದ್ರೀತಿಯಲ್ಲಿ ನಮ್ಮದ್ದಾದಂತಹ ಬದುಕಿನ ದೃಢವಾದ ನಿಲುಬೆಗಳೆಲ್ಲ ಸಡಿಲಗೊಂಡು ಸೆಳೆದತ್ತ ನಾವು ಸಾಗುವಂತಹ ಒಂದು ಸ್ಥಿತಿಯಾದದ್ದು ಯಾಕೆ ಕೇಳಿದರೆ, ಉಂಟಾದ ಸೆಳೆತದ ಪ್ರಾಬಲ್ಯ ಅಷ್ಟು ದೊಡ್ಡದು. ಶಿವನೇ, ಹಾಗಿದ್ರೆ ಈ ಹೆಣ್ಣು ಸಾಮಾನ್ಯಳಲ್ಲ. ಎಲ್ಲೋ ಒಂದು ಕ್ಷಣಕ್ಕೆ ಅನುಮಾನ ಬಂದಿತ್ತು. ಅರಿಯದೇ ಇದ್ದವಲ್ಲ ನಮ್ಮ ಶುಂಭದರೆ. ಬಗೆ ಬಗೆಯಾಗಿ ತಿಳಿಯ ಹೇಳಿದರು. ಹೋಗುವುದಾದರೆ ಯುದ್ಧಕ್ಕೆ ಹೋಗು. ಈ ವಿಧದಿಂದ ನನ್ನನ್ನು ಪ್ರೇರೇಪಿಸುವಂತಹ ಕಾಲಕ್ಕೆ ಅಂತರಂಗದಲ್ಲಿ ಒಂದು ಅನುಮಾನದ ಎಳೆ ಮೂಡಿತ್ತು. ಎಲ್ಲ ಕೇವಲ ಕಪೋಲ ಕಲ್ಪಿತವ ನನ್ನ ಯೋಚನೆಗಳು. ಆ ಹೆಣ್ಣು ಲೋಕಸಾಮಾನ್ಯವಾದ ಮಿತಿಯನ್ನೇ ಹೊಂದಿದವಳು. ಈ ಭಾವದಿಂದಲೇ ಒಡೆಯನಲ್ಲಿ ಅಪ್ಪಣೆಯನ್ನು ಕೈಗೊಂಡು ಹೊರಟು ಬಂದಿದ್ದೆ. ಆದರೆ ಈಗ ಮತ್ತೆ ಮನಸ್ಸು ಅತ್ತಿತ್ತ ಚಲಿಸುವುದಕ್ಕೆ ಪ್ರಾರಂಭವಾಗಿದೆ. ಶೋಣಿತಾ ನಗರದಿಂದ ಹೊರಡುವಾಗ ಇದ್ದ ದೃಢವಾದಂತಹ ನಿರ್ಣಯ ಈಗ ಇಲ್ಲ. ಹಾಗಿದ್ರೆ ಏನು? ಈ ಹೆಣ್ಣು ಎಷ್ಟು ಅರಿತುಕೊಳ್ಳುವುದಕ್ಕೆ ಅವಕಾಶ ಇದೆಯೋ ಅನ್ನುವುದನ್ನು ಪರೀಕ್ಷಿಸಬೇಕು. ಬೆಳಕಿನ ಮೂಲವನ್ನೇ ಆಧರಿಸಿ ಅನುಮಾನವೇ ಇಲ್ಲ. ನಾವು ತರ್ಕಿಸಿದ್ದು ಯಥಾರ್ಥವೇ. ಸಾಮಾನ್ಯ ಹೆಣ್ಣಲ್ಲ. ಎಂತಹ ಪ್ರಭಾವ, ಎಂತಹ ಕರ್ಷಕ ಗುಣ. ಆಕರ್ಷಿಸಬಹುದಾದಂತಹ ಈಕೆಯದ್ದಾದ ಸಾಮರ್ಥ್ಯವನ್ನು ನೋಡಿದರೆ ಹೌದು, ಈ ತನಕ ಪ್ರಪಂಚದಲ್ಲಿ ಬೆಳೆಯೆಂದು ಭಾವಿಸಿದ ರಾಕ್ಷಸರನ್ನುವ ಕಳೆಯನ್ನೆಲ್ಲ ಕತ್ತರಿಸಿ ಕಳೆದು ಲೋಕಕ್ಕೆ ಧರ್ಮಸಮ್ಮತವಾದಂತಹ ಬದುಕನ್ನು ಸಾಗಿಸುವ ಸಜ್ಜನರ ಬೆಳೆಯನ್ನು ಬೆಳೆಸುವ ಉದ್ದೇಶಕ್ಕಾಗಿ ಬಂದವಳಿವಳು ಅನ್ನುವುದು ನಿರ್ಣಯವೇ. ಶಿವನೇ, ಬೆಳೆಸಿದ ಫಸಲಾದರೂ ಹಣ್ಣಾದ ಕಾಲಕ್ಕೆ ಕತ್ತರಿಸಲ್ಪಡ್ತದೆ. ಆದರೆ ಸಿಕ್ಕಿದಂತಹ ಧವಸವೋ ಧಾನ್ಯವೋ ಉಗ್ರಾಣ ಸೇರ್ತದೆ.
ಆದರೆ ಪ್ರಪಂಚದನ್ನುವಂತಹ ಸಜ್ಜನರ ಅಂತರಂಗದ ಉಗ್ರಾಣದಲ್ಲಿ ಎಳ್ಳಿನಿತು ಅವಕಾಶ ಇಲ್ಲದೆ ಇದ್ದಷ್ಟು ಜೊಳ್ಳಾಗಿ ಹೋತಲ್ಲ ರಾಕ್ಷಸರ ಬದುಕು. ಇದು ನಮಗೆ ಖೇದವಾಗುವುದು. ಆದರೆ ಮಾಡಲೇನು? ಮಾಡಿದ್ದಕ್ಕೆ ಪರಿತಪಿಸಬಹುದೇ ಹೊರತು ಬದಲೊಂದು ಪ್ರಾಯಶ್ಚಿತ್ತ ಕಾಣುವುದಿಲ್ಲ. ಯಾಕೆ? ಕೇವಲ ಅಜ್ಞಾನದಿಂದ ಸಾಧಿಸಿದ್ದಲ್ಲ. ಅವಿವೇಕದಿಂದ ಕೈಗೊಳ್ಳುವಂತಹ ಕಾಲದಲ್ಲಿ ಅಲ್ಪ ಸ್ವಲ್ಪ ಪರರ ನೋವು ಅರ್ಥವಾದರೂ ಅಲ್ಲಿಂದ ಕಾಲು ಹಿಂದಿಕ್ಕುವುದಕ್ಕೆ ನಮ್ಮ ಮನಸ್ಸು ಸಿದ್ಧವಾಗಲಿಲ್ಲ. ಅಂದರೆ ಅರ್ಥ ಏನು? ಯಾರಿಗೆ ಯಾವ ಹಿಂಸೆ ಆದರೆ ನಮಗೇನು? ನಾವು ನಿರ್ಣಯಿಸಿದ, ನಾವು ನಿರೀಕ್ಷಿಸಿದ ಲಕ್ಷ್ಯವನ್ನು ಸೇರುವಲ್ಲಿ ನಮಗೆ ಯಾವುದೆಲ್ಲ ಪ್ರತಿಬಂಧಕವಾಗಿ ಬರ್ತದೆ ಅದನ್ನೆಲ್ಲ ಹೊಡೆದೇ ಸಾಗೋಣ ಅಂತ ಮುಂದಾದೆವು. ಮತ್ತೀಗ ನಮಗಿನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ಬಹುಶಃ ಬದುಕನ್ನೇ ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಇಲ್ಲದೇ ಇದ್ದಷ್ಟು ನಾವು ಮುಂದುವರಿದದ್ದನ್ನು ಅರ್ಥ ಮಾಡಿದ ನಮ್ಮೊಡೆಯ ಬದುಕಿಗೊಂದು ಸರಿಯಾದ ಪ್ರಾಯಶ್ಚಿತ್ತವನ್ನು ಅನುಭವಿಸುವುದಕ್ಕೆ ಬಂದ ಹೆಣ್ಣಿನ ಮೂಲಕ ಸಾಧ್ಯ ಆಗ್ತದೆ ಅನ್ನೋ ನಿರ್ಣಯಕ್ಕಾಗಿಯೇ ಒದಗಿದನೋ ಏನು? ಏನೇ ಆಗಲಿ ಒಡೆಯನ ಹೇಳಿಕೆ ಈಕೆಯ ಕೈ ಹಿಡಿಯುವುದು. ಅದೇ ಹೌದಾದರೆ ಅದಕ್ಕಾಗಿ ಅಪ್ಪಣೆಯನ್ನು ಕೈಗೊಂಡು ಬಂದಂತಹ ನಾನು ಪ್ರಯತ್ನಿಸಬೇಕು, ಕರೆದೊಯ್ಯಬೇಕು. ಆದರೆ ಹೇಗೆ ಅನ್ನುವುದು ಇನ್ನೂ ಪ್ರಶ್ನೆ. ಬಲದಿಂದ ಸಾಧ್ಯವೇ? ಅಲ್ಲ, ಒಲುಮೆಯಿಂದ ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯವೇ? ಎರಡೂ ಪ್ರಯತ್ನ ಮಾಡುವ, ನೋಡುವ. ಕೇಳಾಕ ನಿಭಾಪತ್ರೆ ನೀನೇ ಎದ್ದೇಳು. ಅಮ್ಮ, ಏನಯ್ಯ? ಧನುಜ ಕುಲೇಶನಾದಂತಹ ಶುಂಭ